ನೆರಳು ಬಂತು. ಇದು ಬಿಜಾಪುರ ಲೆಫ್ಟ್, ಇದು ಬೈಪಾಸ್. ಇಲ್ಲಿಂದ ನೆಕ್ಸ್ಟ್ ಕುಸುಗಲ್ ಸಿಗುತ್ತೆ. ಕುಸುಗಲ್ಲು ಎಲ್ಲಪ್ಪ ಇದ್ದೀನಿ ಅಂದರೆ ನಾನು ಇವಾಗ ಕೆರೂರಲ್ಲಿದ್ದೀನಿ. ಕೆರೂರು ಹತ್ತತ್ರ ಕೆರೂರು ಸಿಟಿ ಎಂಟ್ರೆನ್ಸಲ್ಲಿದ್ದೀನಿ ಇವಾಗ. ಏನು ಇಲ್ಲಿ ಇಷ್ಟೊಂದು ಗಾಡಿ ಎಲ್ಲಿ ಕಟ್ಟಾಗುತ್ತೆ. ಈ ಕಡೆ ಇದೈತೆ, ಆ ಕಡೆ 2 ಕಂಬ ಐತೆ, ಈ ಕಡೆ ಮೋರಿ ಐತೆ. ನೋಡಿ ಇಲ್ಲಿ ಮೋರಿ ಐತೆ, ಅಲ್ಲೈತೆ ನೋಡಿ. ಹಿಂದ್ಗಡೆ ಇಲ್ಲಿ ಎಲ್ಲಿ ಬಂದೈತೆ ನೋಡಿದ್ರ. ಯಪ್ಪ ಅಲ್ಲಿ ನೋಡ್ರಿ ಚರಂಡಿ ಮುರಿದೋಗವೆ. ಇಲ್ಲಿ ನೋಡ್ರಿ ಮನೆ ಅವೆ. ನೋಡಿ ಸ್ನೇಹಿತರೆ, ಡೀಸೆಲ್ 14,600 ರೂಪಾಯಿ, 165 ಲೀಟ್ರು ಲೆಸ್ ಐತೆ. ಹೋಗೋಣ ನಮ್ಮ ಮಾಮೂಲಿ ಬಂಕಲ್ಲಿ. ನಮ್ಮ ಓನರ್ಗೂ ನನಗೂ ಮೀರ್ಸೋಕ್ಕಾಗ್ತಿಲ್ಲ. ನಮ್ಮ ಓನರ್ದು 13,800 ಬರೀ ಗಾಡಿ ಮೇಲೆ ಕಾಣ. ಫಸ್ಟ್ ನಮ್ಮ ಓನರ್ ಮೈಲೇಜು ಮೀರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಸೇಮು ನಾನು ಏನು ಲೋಡ್ ಮಾಡಿದ್ದೀನಿ, ನಾನು ಎಲ್ಲಿ ಖಾಲಿ ಮಾಡಿದ್ದೀನಿ, ಅವರು ಎಲ್ಲಿ ಖಾಲಿ ಮಾಡಿ ಎಲ್ಲ ಒಂದೇ. ಅವ್ರು 13,800 ಹಿಡಿಸೈತೆ, ನಂದು 14,600. 800 ರೂಪಾಯಿ ಜಾಸ್ತಿ ನಂದು. ಅಂದರೆ ನಂದು 14 ವೀಲು, ಅವ್ರದ್ದು 12 ವೀಲು. ಅವ್ರದ್ದು BS4, ನಮ್ಮದು BS6. ಡೀಸೆಲ್ ಹಾಕ್ಸಿದ್ದಾಯ್ತು. ಬಿಸಿಲು ನೋಡಿ ಹೆಂಗೆ ಹೊಡಿತದ ಮಕ್ಕಕ್ಕೆ. ಟೈಮು 5:15. ಒಂದು ಅರ್ಧ ಗಂಟೆ ಇಲ್ಲಿ ನೆರಳೈತೆ, ನೆರಳಾಗ ಹಾಕೊಂಬಿಡೋಣ. ನೋಡಿ ಇಲ್ಲಿ ನೆರಳೈತೆ ಪಾರ್ಕಿಂಗಲ್ಲಿ. ಒಂದು ಅರ್ಧ ಗಂಟೆ ಇಲ್ಲಿ ಹಾಕೊಂಬಿಡೋಣ, ಆಮೇಲೆ ಹೊರಡೋಣ. ಇಲ್ಲಿ ಹಾಕೊಂಬಿಟ್ಟು ಎಲ್ಲ ಪಾರ್ಕಿಂಗ್ ನಮ್ಮ ಬಂಕ್ ಇದೆ. ಒಳ್ಳೆ ನೆರಳೈತೆ, ಹಾಕೊಂಬಿಟ್ಟು 6 ಗಂಟೆಗೆ ತೆಗೆದ್ಬಿಡೋಣ. ಆರಾಮಾಗಿ ಹೋಗ್ಬೋದು. ನೆರಳೇ ಬರ್ತಿಲ್ವಲ್ಲಪ್ಪ ಇಲ್ಲಿ. ಅಲ್ಲಿ ಮೂಲೆಗೆ ಹಾಕೊಂಬಿಡೋಣ. ಓ ನೆರಳು ಬಂತು. ಹಾಂ, 6 ಗಂಟೆಗೆ ಇಲ್ಲಿಂದ ತೆಗೆದುಬಿಟ್ರೆ ಆಯಿತು. ಭಾಳ ಅಂದರೆ ಭಾಳ ಮಂಗಳೂರಿಂದ ಬೇಕಾದ್ರೆ ಅವ್ರು ನಮ್ಮ ಓನರ್ ಮೈಲೇಜು ಲೆವೆಲ್ ತರ್ತಾಯಿದ್ದೀನಿ. ಗೋವಾ ಲೈನಲ್ಲಿ ತರೋಕ್ಕಾಗ್ತಿಲ್ಲ. ಅವ್ರಿಗೂ ನನಗೂ 800-1000 ರೂಪಾಯಿ ಡಿಫ್ರೆನ್ಸಲ್ಲೇ ಬರುತ್ತೆ. ಟ್ರೈ ಮಾಡೋಣ. ಒಂದಿಲ್ಲದೆ ಒಂದು ದಿವಸ ನಮ್ಮ ಓನರ್ಗಿಂತ 100 ರೂಪಾಯಿ ಆದರೂ ಕಮ್ಮಿ ಕೊಡಿಸ್ಲೇಬೇಕು. ಹಿಂಗೆ ಹತ್ರ ಹಾಕಿದ್ದೀವಿ ನಮ್ಮ ಪೆಟ್ರೋಲ್ ಬಂಕು. ಸದ್ಯ 1 ಅವರ್, ಅರ್ಧ ಗಂಟೆ 1 ಅವರ್ ರೆಸ್ಟ್ ತಗೊಳ್ಳೋಣ. ಕಾರವಾರ ಬಿಟ್ಟು ಮುಂದೆ ಬಂದು ಅಂಕೋಲ ಹತ್ತತ್ರ ಅಲ್ಲಿ ನೋಡಿ ಪಾನಿಪುರಿ ತಿನ್ನೋಣ ಅಂತ ನಿಲ್ಸಿದ್ದೀನಿ. ನೋಡಿ ನಮ್ಮ ಪಾನಿಪುರಿ ಮಸಾಲೆ ನೋಡಿದ್ರ. ಪಾನಿಪುರಿ ಎಲ್ಲೇ ಸಿಕ್ಕರು ನಿಲ್ಲಿಸಿ ತಿಂದ್ಬಿಡೋದು ನಮ್ಮ ಅಭ್ಯಾಸ. ನನಗೆ ಪಾನಿಪುರಿ ಅಂದರೆ ಭಾಳ ಇಷ್ಟ. ನೋಡಿ ನಮ್ಮ ಅರ್ಜುನನ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಬರ್ರಿ ಫಸ್ಟು ಪಾನಿಪುರಿ ತಿನ್ನೋಣ, ಆಮೇಲೆ ಸಿಗೋಣ. ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದೆ. ಎಷ್ಟು ಹೊಸಾದ ಕಂಡಂಗೆ ಕಾಣ್ತದೆ ಟ್ಯೂಬ್ ಹಾಕಿರೋದಕ್ಕೆ. ಅದಕ್ಕೂ ಇದೂ ಓಕೆ. ಇದು ಟ್ಯೂಬ್ ಇನ್ನೊಂದು ಸ್ವಲ್ಪ ಉದ್ದ ಮಾಡಬೇಕಾಯ್ತು, ಕಮ್ಮಿ ಆಗ್ಬಿಡ್ತು. ಟ್ಯೂಬ್ ಇಲ್ಲ, ಇದು ಒಂದು ಸ್ವಲ್ಪ ಪರವಾಗಿಲ್ಲ. ನೋಡಿದ್ರೆ ಇದಷ್ಟು ಅದನ್ನು ಉದ್ದ ಮಾಡ್ರೆ ಸೂಪರಾಗಿ ಕಾಣುತ್ತೆ. ಈ ಕಡೆ ಟ್ಯೂಬ್ ಇಲ್ಲ. ಸದ್ಯಕ್ಕೆ ನಾವು ಹೊರಗಡೆ ಚೆನ್ನಾಗಿ ಕಾಣ್ತಾ ಇಲ್ಲ. ಇಲ್ಲಿಂದ ಜಾನಕ್ಕೆ ಹೋಗ್ತಾ ಇರೋಣ. ಸ್ನೇಹಿತರೆ, ಟೈಮ್ ಬಂದು 2 ಗಂಟೆ. ಹುಬ್ಳಿ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಚಳಿ ಮಾತ್ರ ಬಾಬಾ ಕಾಲೆಲ್ಲ ಒಳ್ಳೆ ಎಪ್ಪು ಕಡ್ದಂಗೆ ಆಗ್ಬಿಡೈತೆ. ಅಷ್ಟು ಚಳಿ ಇದೆ, ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಅದು ಅಲ್ಲದೆ ನಮ್ಮದು ಕ್ಲಚ್ಚು ಅಲ್ಲಿಗೆ ಸ್ವಲ್ಪ ಹೈಟ್ ಇರೋದ್ರಿಂದ ಚಪ್ಪಲಿ ಹಾಕ್ಕೊಂಡು ಓಡ್ಸೋಕ್ಕಾಗಲ್ಲ. ಆ ಚಪ್ಪಲಿ ಬಿಚ್ಚಿಬಿಟ್ಟೆ ಓಡಿಸ್ಬೇಕು. ಆ ಚಪ್ಪಲಿ ಬಿಚ್ಚಿಕ್ಕಿರೋದ್ರಿಂದ ಕಾಲೆಲ್ಲ ಒಳ್ಳೆ ಐಸಾದಂಗೆ ಆಗ್ಬಿಡೈತೆ. ಇದು ಬಿಜಾಪುರ, ಇದು ಸಾರಿ ಹುಬ್ಳಿ ಬೈಪಾಸು. ಇಲ್ಲಿ ನಾವು ಲೆಫ್ಟ್ಗೆ ಹೋಗ್ಬೇಕು.
ಸೀದಾ ಹೋಗಂಗಿಲ್ಲ. ಇಷ್ಟು ದಿನ ಸೀದಾ ಹೋಗ್ತಾಯಿದ್ವಿ, ಇವತ್ತು ಲೆಫ್ಟು. ಹೊಸಪೇಟೆ ಕೊಪ್ಪಳ ಹೋಗ್ಬೇಕಾದ್ರೆ ಹಂಗೆ ಸೀದಾ ಹೋಗ್ತಿದ್ವಿ. ಇದು ಬಿಜಾಪುರ ಲೆಫ್ಟ್, ಇದು ಬೈಪಾಸ್. ಇಲ್ಲಿಂದ ನೆಕ್ಸ್ಟು ಕುಸುಗಲ್ ಸಿಗುತ್ತೆ. ಕುಸುಗಲ್ ಅಂದಂಗೆ ಏನಾದರೂ ನೆನಪುಗಳೆಲ್ಲ ಬರ್ತವೆ, ಹಳೆಯ ನೆನಪುಗಳೆಲ್ಲ ಬರ್ತವೆ. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಕುಸುಗಲಲ್ಲಿ ನಮ್ಮ ಎಂಟ್ರೆನ್ಸಲ್ಲಿ ಮಾರುತಿ ನಗರ ಅಂತ ಬರುತ್ತೆ. ಸ್ವಲ್ಪ ಮಿಸ್ ಆದರೆ ಎಡವಟ್ಟಾಗ್ಬಿಡ್ತವೆ. ಅಲ್ಲಿ ಕೆಳಗೆ ಹೋಗ್ಬಿಡ್ತಿದ್ದೆ, ಕೆಳಗೆ ಹೋದರೆ ಹುಬ್ಳಿ ಸಿಟಿ ಹೋಗ್ಬಿಡೋದು, ಬ್ರಿಡ್ಜ್ ಮೇಲೆ ಹೋಗ್ಬೇಕಾಯ್ತು. ಅಲ್ಲಿ ಟೀ ಅಂಗಡಿ 2 ಗಂಟೆ, ಇವಾಗ ಟೀ ಅಂಗಡಿ ಯಾವ್ದಾರು ಓಪನ್ ಇದ್ದರೆ ನಿಲ್ಲಿಸಿ ಟೀ ಕುಡ್ಕೊಂಡು ಅಲ್ಲಿ ಮಾತಾಡಿಸ್ಕೊಂಡು ಹೋಗೋಣ. ಚಳಿ ತಾಳನು ಈ ಚಳಿಯ ಮುಂದೆ ಬರಲ್ಲ. ಅದು ನಮ್ಮ ಕೊಪ್ಪಳ ರೋಡ್, ಗದಗ ಕೊಪ್ಪಳ ರೋಡ್. ಇದು ಬಂದ್ಬಿಟ್ಟು ಮಾಮೂಲಿ ಬಿಜಾಪುರ ರೋಡ್. ಇದು ಬರ್ರಿ ಆರಾಮಾಗಿ ಮುಂದೆ ಎಲ್ಲರೂ ಟೀ ಅಂಗಡಿ ಇದ್ರೆ ಟೀ ಕುಡಿಯೋಕೆ ನಿಲ್ಲಿಸಿದಾಗ ಸಿಗೋಣ. ಟೈಮು ಇವಾಗ 4:20 ಆಗಿದೆ. ಎಲ್ಲಪ್ಪ ಇದ್ದೀನಿ ಅಂದರೆ ನಾನು ಇವಾಗ ಕೆರೂರಲ್ಲಿದ್ದೀನಿ. ಕೆರೂರು ಹತ್ತತ್ರ ಕೆರೂರು ಸಿಟಿ ಎಂಟ್ರೆನ್ಸಲ್ಲಿದ್ದೀನಿ ಇವಾಗ. ಏನು ಇಲ್ಲಿ ಇಷ್ಟೊಂದು ಲೈಟಿಂಗ್ ಕಂಬಗಳು, ಏನೋ ಪವರ್ ಇದಿರ್ಬೇಕು ಅನಿಸುತ್ತೆ. ನೋಡೋಣ, 4:15 ಆಯಿತು ಟೈಮು. ಸುಸ್ತಾಗ್ತದಪ್ಪ, ನಾನು ಸ್ಟಾಪಾಗಿ ಹೊಡ್ಕೊಂಬರ್ತಾ ಇರೋದ್ರಿಂದ ಸುಸ್ತಾಗ್ತೈತೆ. ಒಟ್ನಲ್ಲಿ ರೋಡ್ ಮಾತ್ರ ದಾರಿ ಹುಬ್ಳಿಯಿಂದ ಈ ಕಡೆ ಚೆನ್ನಾಗಿ ಸಾಕ್ತಾಯಿದಪ್ಪ ಗಾಡಿ ಮಾತ್ರ. ಹಂಸ್ಗಳಿಲ್ಲ, ಏನಿಲ್ಲ, ಆರಾಮಾಗಿ ಬರ್ತಾ ಇರ್ಬೋದು. ಇದೆಲ್ಲ ಬಂದು ಕೆರೂರು. ಇಲ್ಲಿಂದ ಲೆಫ್ಟ್ ಹೋಗಿನೂ ಹೋಗ್ಬೋದು. ಕೆರೂರಿಂದ ಮುಂದೆ ಲೆಫ್ಟ್ ಹೊಡೆದು ಬಟ್ಕುರ್ಕಿಯಿಂದ ಲೋಕಾಪುರದಿಂದ ಕಲದ್ಗಿ ಹಂಗೂ ಹೋಗ್ಬೋದು. ಹಿಂಗೆ ಸುತ್ತಾಕೊಂಬರಬೋದು. ಹಿಂಗೆ ಸೀದಾ ಗದಿಂಕೆರೆ ಕ್ರಾಸು ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ತುಳಸಿಗೆರೆ ಕಲದ್ಗಿ ಹಿಂಗೆ ಹೋಗೋದೆ ಪ್ಲ್ಯಾನ್ ಬೆಸ್ಟು ಅಂತ ಹಿಂಗೆ ಹೋಗ್ತಾಯಿದ್ದೀನಿ. ನೋಡೋಣ. ಆಮೇಲೆ ಇದು ಬಟ್ಕುರ್ಕಿ ರೋಡ್ ಬಂದ್ಬಿಟ್ಟು ಒಂದು ಸ್ವಲ್ಪ ಹಾಳಾಗಿದೆ. ಸುಮ್ಮನೆ ಅಲ್ಲೋಗಿ ಸುಮ್ಮನೆ ಡೀಸೆಲ್ ಕುಡ್ಸ್ಕೊಂಡು ಹೋಗ್ಬೋದು. ಇದು ಹೈವೇ ಅಲ್ವಾ, ಇದು ಸೂಪರಾಗಿ ಹೋಗ್ಬಿಡ್ತೈತೆ. ತಿರ್ಗಿ ಆಮೇಲೆ ಅಲ್ಲಿಂದನೂ ಗದಿಂಕೆರೆ ಕ್ರಾಸಿಂದನೂ ಅಷ್ಟೇ, ಅದು ಹೈವೇನೇ, ಜಮಖಂಡಿ ಹೈವೇ. ಅದು ಚೆನ್ನಾಗೈತೆ. ಟೈಮ್ ಸೇವ್ ಆಗುತ್ತೆ ನಮಗೆ, ಪ್ಲಸ್ ಡೀಸೆಲು ಸೇವ್ ಆಗುತ್ತೆ. ಕಿಲೋಮೀಟ್ರ್ ಒಂದು 10 ಕಿಲೋಮೀಟ್ರ್ ಲಾಂಗ್ ಆಗ್ಬೋದು, 10 ಕಿಲೋಮೀಟ್ರ್ ಲಾಂಗ್ ಆಗ್ಬೋದು. ನಮ್ಗೆ ಡೀಸೆಲ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಹಂಗಾಗಿ ಸೀದಾನೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್. ನನ್ನ ಅನಿಸಿಕೆ ಒಂದು 4:15 ಅಂದರೆ 5:15ಗಲ್ಲ ಅಲ್ಲಿ ಇರ್ತೀನಿ ಅನ್ಕೊಂಡಿನಲ್ಲ, ಹೋಗ್ತೀನಿ. ಇಲ್ಲಿಂದ ನಮ್ಮ ಈ ಗಾಡಿಗೆ ಬಂದಾಗಿಂದ, ಅರ್ಜುನ ಓಡಿಸೋಕೆ ಶುರುವಾದಾಗಿಂದ, ಅವತ್ತು ಹೈದರಾಬಾದ್ ಹೋಗ್ಬೇಕಾರೆ ಒಂದು ಸ್ವಲ್ಪ ಓಡಿಸಿದ್ದೆ. ಅದು ಬಿಟ್ಟರೆ ಇವತ್ತಂತೂ ಫುಲ್ಲ ದಬಾಯಿಸಿ ಹೊಡಿತಾ ಕುಂತ್ಬಿಟ್ಟಿದ್ದೀನಿ. ಹೋಗಿ ಅಂದರೆ ಲಿಮಿಟೇ, ಓವರ್ ಅಂತೂ ಇಲ್ಲ, ತೀರಾ ಮೊನ್ನೆ ಎಲ್ಲ ಓಡಿಸ್ದಂಗೆ ತೀರಾ ಕಡಿಮೆ ಅಂತಲೂ ಇಲ್ಲ. ಒಂದು ಲಿಮಿಟ್ ಸ್ಪೀಡಲ್ಲಿ ಹಾಕ್ಕೊಂಡು ಹೊಡಿತಾ ಕುಂತಿದ್ದೀನಿ ಗಾಡಿನ. 55-60 ಹಂಗೆ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಹಂಗಾಗಿ ಟೈಮ್ ಸಾಕ್ತಾಯಿದೆ. ನಿಧಾನ ಹೋಗ್ತಿದ್ರೆ ಇನ್ನು ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ನವಲಗುಂದ ತಪ್ಪಿರ ನರಗುಂದದಲ್ಲಿರ್ತಿದ್ದೆ. ನೋಡಿ, ಇಲ್ಲೇ ಲೆಫ್ಟು ನಾನು ಹೇಳಿದ್ದು, ಬಟ್ಕುರ್ಕಿ ಹೋಗೋ ರೋಡು, ಲೋಕಾಪುರ ಬಟ್ಕುರ್ಕಿ. ಲೆಫ್ಟ್ ಹೊಡೆದ್ರೆ ರೈಟ್ಗೆ ಹೋದ್ರೆ ಬಾದಾಮಿ ಹೋಗೋ ರೋಡ್ ಇದು. ಬಾದಾಮಿಯಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಅವರು ಒಬ್ಬರು, ಅವರು ಲಾರಿ ಡ್ರೈವರು. ನೋಡಿ, ಇದ್ದಾರೆ ಬಟ್ಕುರ್ಕಿಯಿಂದ ಬರೋದಾರೆ. ಇದು ಲೋಕಾಪುರ ಬಟ್ಕುರ್ಕಿ, ಇದು ಬಾದಾಮಿ ಹೋಗೋ ರೋಡು. ಸೀದಾ ಹೈವೇಲಿ ಹೋಗ್ಬಿಡೋಣ ನಾವು, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಸೀದಾ ನವನಗರ ಗದಿಂಕೆರೆ ಕ್ರಾಸ್, ಅಲ್ಲಿಂದ ಲೆಫ್ಟು. ಇಲ್ಲಿ ಕೆಲವು ಕಡೆ ಒಂದು ಹಂಸ ಹಾಕೋರು, ಇದು ಒಂದು ಹಂಸದಿಂದ ಬೇಜಾರಾಗುತ್ತೆ, ಟೈಮ್ ವೇಸ್ಟ್ ಆಗ್ತೈತೆ. ಇಲ್ಲಾಂದರೆ ಇನ್ನೂ ಬೇಗ ಹೋಗ್ಬಿಡ್ಬೋದು.
ಎಲ್ಲ ಕಡೆ ಇಲ್ಲ, ಕೆಲವು ಕಡೆ ಹಾಕಿದ್ದಾರೆ ಅಷ್ಟೇ. ಕಬ್ಬಿನ ಗಾಡಿಗಳು ನೋಡ್ರಿ, ಕಬ್ಬು 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 ಕಬ್ಬು. ಇಲ್ಲೇ ಸೈಡ್ಗೆ ಹಾಕಿ ಬಲಿಕೊಬಿಟ್ಟಾರೆ. ನಮಗೂ ಲೈಟಾಗಿ ಹಾಕಲಿಕ್ಕೆ ಬರಕತ್ತಿದೆ. ಅವೆಲ್ಲ ಟೆನ್ಷನ್ ತಗೋಬಾರ್ದು, ನಿದ್ದೆ ಬರ್ತಾ ಇಲ್ಲ, ಹಾಕಲಿಕ್ಕೆ ಅಷ್ಟೇ. ಆಕಾಶದಲ್ಲಿ ನಾಲ್ಕು 4:50 ಆಗಿದೆ ಟೈಮು. 55 ಆಗಿದೆ ಟೈಮು. ಎಲ್ಲಪ್ಪ ಇದೆ ಅಂದರೆ ಬಾಗಲಕೋಟೆ. ಅಲ್ಲಿ ಕಾಣ್ತಿರೋ ಲೈಟೆಲ್ಲ ಬಾಗಲಕೋಟೆ. ಅಲ್ಲಿ ಕಾಣ್ತಿದೆಯಲ್ಲ ಪೂರ್ತಿ ಬಾಗಲಕೋಟೆ ಸಿಟಿ. ಆಚೆ ಬೈಪಾಸ್ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ, ಕಾಣ್ತಿದೆ ನೋಡಿ. ಇನ್ನೊಂದು ಕಿಲೋಮೀಟ್ರ್ ಹೋಗಿ ನಾನು ಲೆಫ್ಟ್ಗೆ ಹೋಗ್ಬಿಡ್ಬೇಕು ಗದಿನಕೆರೆ ಕ್ರಾಸಿಂದ. ಇದೆಲ್ಲ ಇದು ವಾಟರ್ ಸಪ್ಲೈ ಇದೆ. ಇವೆಲ್ಲ ಬೆಟ್ಟದ ಮೇಲೆ ಮಡಿಕೊಂಡ್ರಿ ಇವೆಲ್ಲ. ಅಯ್ಯೋ ಯಪ್ಪ, ಹತ್ತು ನೋಡಿ. ಇವಾಗ ಹೆಂಗೆ ಕಾಣುತ್ತೆ ಲೈಟು, ಸಿಕ್ಕಾಬಿಡ ಲೈಟು. ನೋಡೋಣ ಆ ಕಡೆಯಿಂದ ಬರ್ಬೇಕಾರೆ. ಆದರೆ ಬಾಗಲಕೋಟೆ ಸಿಟಿ ತೋರಿಸ್ತೀನಿ. ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸಕ್ಕರೆ ಲೋಡಾಗಿ ಬಿಡೋದು ಲೇಟ್ ಆಗಿಬಿಡ್ತವೆ ಕೆಲವು ಟೈಮು. ಅದು ಲೋಡ್ ಯಾವ ಫ್ಯಾಕ್ಟ್ರಿ ಅಂತ ಗೊತ್ತಾಗಲ್ಲ. ಫ್ಯಾಕ್ಟ್ರಿ ವೈಸ್ ಚೇಂಜ್ ಆಗುತ್ತೆ. ಈ ಡೌನ್ ಹಿಡಿದು ಲೆಫ್ಟ್ ಹೊಡಿತಾ ಇರ್ಬೇಕು ನಾವು ಅಷ್ಟೇ. ಅಲ್ಲೈತಲ್ಲ ಅಲ್ಲಿ ಸರ್ಕಲಾಗಿ ಲೆಫ್ಟು, ಗದಿನಕೆರೆ ಕ್ರಾಸ್. ಇಬ್ಬನಿ ಇರೋದ್ರಿಂದ ಗ್ಲಾಸೆಲ್ಲ ಸ್ವಲ್ಪ ಬ್ಲರ್ ಆಗ್ಬಿಡೈತೆ. ಗಾಡಿಗಳು ಬಂದರೆ ಏನು ಸರಿ ಕಾಣೋದಿಲ್ಲ ಅಂತ ಆಪೋಸಿಟ್. ಹಂಗಾಗಿ ಸ್ವಲ್ಪ ತಿರ್ಸ್ಕೊಂಬಿಟ್ಟು ಆಪೋಸಿಟ್ ಲೈಟ್ ಬೆಳಕಿಗೆ. ಅಂದರೆ ನಮಗೆ ಕ್ಲೀನಾಗಿ ಕಾಣುತ್ತೆ, ಆದರೆ ಮೊಬೈಲಲ್ಲಿ ರೋಡ್ ಕ್ಲಿಯರಾಗಿ ಕಾಣ್ತಾ ಇಲ್ಲ ನೋಡಿ. ಇದೇ ಗದಿನಕೆರೆ ಕ್ರಾಸು. ಇಲ್ಲಿಂದ ನಾವು ಲೆಫ್ಟು. ಎಲ್ಲರೂ ಟೀ ಕುಡಿಯೋಕೆ ನಿಲ್ಸವ್ರೆ. ನಾವು ಆಲ್ರೆಡಿ ಕುಡಿದು ಬಿಟ್ಟಿದ್ದೀವಿ ಟೀನ. ಇದು ಬಾಗಲಕೋಟೆಯಿಂದ ಬರೋ ದಾರಿ, ಬಿಜಾಪುರ ದಾರಿ. ಇದು ನಮ್ಮ ಲೋಕಾಪುರ ದಾರಿ. ಬರ್ರಿ ಆರಾಮಾಗಿ ಹೋಗೋಣ 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 ಹೋಗೋಣ. ಇಲ್ಲಿದ್ದ ತುಳಸಿಗೆರೆ ಆದಮೇಲೆ ಕಲಾದ್ಗಿ ಅಂತ ಊರ ಹೆಸರು. ಅಂಗಡಿ ಎಲ್ಲ ಐತಂತ ಗೊತ್ತಿಲ್ಲ. ಅಂಗಡಿ ಹುಡ್ಕೊಂಡು ಹೋಗ್ಬೇಕು. ಹೋಗೋಣ. ಇರೋ ಸಣ್ಣ ಊರು, ಅಂಗಡಿ ಹುಡ್ಕೋದು ದೊಡ್ಡ ವಿಷಯನ. ಮೇಯ್ನ್ ರೋಡ್ ಅಂತ ಬೇರೆ ಅಡ್ರೆಸ್ ಹಾಕವನೆ. ಹುಡ್ಕೊಂಡು ಹೋದ್ರೆ ಆಯಿತು. ನಾನು ಹೇಳ್ದಂಗೆ ನೋಡಿ ಕರೆಕ್ಟ್ ಟೈಮ್ ನೋಡಿದ್ರ 5:15 ಟೈಮಿಗೆ ಕಲದ್ಗಿ ಬಂದಿದ್ದೀನಿ. ಇಲ್ಲಿ ಕಲದ್ಗಿ ಊರು. ಒಂದು ಸ್ವಲ್ಪ ಕ್ಯಾಮ್ರಾ ಕ್ಲಿಯರಾಗಿ ಕಾಣ್ತಿಲ್ಲ, ಏನಂತ ಗೊತ್ತಾಗ್ತಿಲ್ಲ ನೋಡಿ. ಇಲ್ಲಿ ಕಾಣ್ತಿರೋದೆ ಇದೇ ಕಲದ್ಗಿ ಊರು. ಅಡ್ರೆಸ್ ಒಂದು ಗೊತ್ತಾಗಲಿಲ್ಲ, ಸಿಗಲಿಲ್ಲ. ಯಾರು ಕೇಳಿದ್ರು ಗೊತ್ತಿಲ್ಲ. ಟೀ ಅಂಗಡಿ ಎಲ್ಲ ಐತೆ, ಇಲ್ಲಿ ಕೇಳಿದ್ರೆ ಗೊತ್ತಿಲ್ಲ ಅಂತವ್ರೆ. ಇಲ್ಲೊಂದು ಪೇಪರ್ದು ಐತೆ, ಅವ್ರು ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಅಂತಾರೆ. ಸದ್ಯಕ್ಕೆ 1 ಅವರ್ ಮಲಿಕೊಳ್ಳೋಣ. ಒಂದು 6-6:30 7 ಗಂಟೆಗೆ ಎದ್ದರೆ ಯಾರು ಬಂದು ಎಬ್ಬಿಸ್ತಾರೆ. ಎದ್ದಾಗ ಅವಾಗ ಕೇಳ್ಕೊಂಡು, ಇಲ್ಲಾಂದ್ರೆ ಪಾರ್ಟಿ ಫೋನ್ ಮಾಡ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ 5:15 ಮಲಿಕೊಳ್ಳೋಣ. ಎಲ್ಲರಿಗೂ ಮತ್ತೆ ಬೆಳಗ್ಗೆ ಸಿಗೋಣ. ಎಲ್ಲರಿಗೂ ಅಲ್ಲಿವರೆಗೂ ಗುಡ್ ನೈಟ್. ಮತ್ತೆ ಬೆಳಗ್ಗೆ ಎದ್ದು ಸಿಗೋಣ. ಸ್ನೇಹಿತರೆ, ನಮ್ಮ ಅರ್ಜುನ ನೋಡಿ ಎಲ್ಲಿ ನಿಂತಿದ್ದಾನೆ. ಇಲ್ಲಿ ಬೆಳಗ್ಗೆನೇ ಎದ್ದು ಒಂದು ಕಡೆ ಖಾಲಿ ಆಯಿತು. ಇನ್ನೊಂದು ಕಡೆ ಸೈಟ್ಗೆ ಹೋಗ್ಬೇಕಂತೆ. ಅದೇ ಮಾತುಕತೆ ಹೆಚ್ಚು ಕಮ್ಮಿ ನಡೀತಾ ಇತ್ತು ಮಾತುಕತೆಯಲ್ಲಿ. ಅದಕ್ಕೆ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ ನೋಡಿ. ಇನ್ನೊಂದು ಕಡೆ ಹೋಗಿ ಖಾಲಿ ಮಾಡ್ಬೇಕೀಗ. ಏನೋ
ಮಾತುಕತೆ ಮಾಡಿ ಇನ್ನೊಂದು ಕಡೆ ಫೈನಲ್ ಆಗಿ ಇದು ಮಾಡೋದು. ಎರಡನೇ ಕಡೆ ಹೋಗ್ತಾ ಇದ್ದೀನಿ. ಹೆಂಗಿದೆ ಅಲ್ಲಿ ಹೇಳಿದ್ದು ಒಂದೇ ಕಡೆ, ಇಲ್ಲಿ ನೋಡ್ರಿ ಎರಡನೇ ಕಡೆ ಹೋಗ್ತಾ ಇದೀವಿ. 5 ಕಿಲೋಮೀಟ್ರ್ ಹೋಗ್ಬೇಕಂತೆ. ಹೋಗ್ತಾ ಇದ್ದೀನಿ, ನೋಡೋಣ. ಹೋಗಿ ಅಲ್ಲಿ ಖಾಲಿ ಮಾಡಿಸಿ ಲೇಬರ್ ಖಾಲಿ ಮಾಡೋಕ್ಕೆ 5 ಜನ ಅವರಿಂದ, ಇವನೊಬ್ಬರು ಅವರೇ, 4 ಜನ ಅಲ್ಲ ಆಲ್ರೆಡಿ ಅವರೇ. ಹೋಗಿ ಬರೀ ಖಾಲಿ ಮಾಡ್ಸೋಣ. ಇಲ್ಲಿ ಕಬ್ಬು ಈ ರೋಡಿಗೆ ಸಕ್ಕರೆ ಫ್ಯಾಕ್ಟ್ರಿ ಐತೆ. ಈ ರೋಡಿಗೆ ಒಂದು ಸಕ್ಕರೆ ಫ್ಯಾಕ್ಟ್ರಿ ಐತೆ, ಜಮ್ ಶುಗರ್ ಅಂತ. ಯಾವ ಊರು ಹೋಗೋದು? ಕಾರತ್ಗಿನ ಕಾತರ್ಕಿ. ಅಂಕ್ಲಿಗಿ ಕಾತರ್ಕಿ. ಕಾಗವಾಡ. ಓಹೋ. ಸ್ನೇಹಿತರೆ, ಇಲ್ಲೊಂದು ನೋಡಿ ನದಿ, ಘಟಪ್ರಭಾ ನದಿ. ಬ್ರಿಡ್ಜ್ ಕಟ್ಟಿದ್ದಾರೆ, ಹಳೆ ಬ್ರಿಡ್ಜ್. ನದಿಗೆ ಅಡ್ಡಲಾಗಿ ಒಂದು ಬ್ರಿಡ್ಜ್ ಐತೆ. ಕಬ್ಬು ಗಾಡಿಯಿಂದನೇ ಹೋಗ್ಬೇಕು ನಾವೀಗ. ಆ ಕಡೆಯಿಂದ ಕಾರ್ ಬಂತು. ನೀರು ಭಾರಿ ಅದಾವಳಪ್ಪ. ಎಲ್ಲ ಕಬ್ಬೆ. ನಮಗೆ ಪೂರ್ತಿ ಇಲ್ಲೇ ಖಾಲಿ ಆಗಿದ್ರೆ ಇಲ್ಲೇ ಲೋಡ್ ಆಗಿರೋದು. ಇಲ್ಲೇ ಜಮ್ ಶುಗರಿಂದನೇ ಐತೆ ಲೋಡ್. ಏನು ಮಾಡ್ತ ನಮ್ದು ತಿರ್ಗಾ ಜಮ್ಕಂಡಿ ಬೇರೆ ಹೋಗ್ಬೇಕು ನಾವು. ಜಮ್ಕಂಡಿ ಮಾಲ್ ಐತೆ ಅದ್ರಾಗ. ನಿಮ್ದು ಅರ್ಧನೇ ಅಷ್ಟೇ. ಉಳ್ಕವ್ ಜಮ್ಕಂಡಿ ಹೋಗ್ಬೇಕು. ನಿಮ್ಮ ಪೂರ್ತಿ ಇಲ್ಲ ಅದ್ರಾಗ, ಅರ್ಧ ಅಷ್ಟೇ. ಏನೋ ಗೊತ್ತಿಲ್ಲಪ್ಪ, ಅಲ್ಲಿ ಇರ್ತಾರೆ ಲೇಬರ್. ಸ್ನೇಹಿತರೆ, ನಮ್ಮ ಡ್ರೈವರ್ಗಳು ಸಬಸ ಕೆಲವು ಕಡೆ ಬೇಡ ಅಂದ್ರೆ ಬೇಡ, ಒಳಗೆ ಹೋಗಿಲ್ಲ ನೋಡಿ, ಎಲ್ಲ ಬೇವ್ತ ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ಜಾತಿ ಅನ್ನೋದು ನೋಡಿ, ಅದ್ರ ಒಳಗೆ ಹೋಗ್ಬೇಕು ಗಾಡಿ. ಎಲ್ಲಿ ಕಟ್ಟಾಗುತ್ತೆ? ಈ ಕಡೆ ಇದೈತೆ, ಆ ಕಡೆ 2 ಕಂಬ ಐತೆ, ಈ ಕಡೆ ಮೋರಿ ಐತೆ ನೋಡಿ. ಇಲ್ಲಿ ಮೋರಿ ಐತೆ, ಅಲ್ಲ ಇದೆ ನೋಡಿ. ಹಿಂದ್ಗಡೆ ವೀಲ್ ಎಲ್ಲಿಗೆ ಬಂದೈತೆ ನೋಡಿದ್ರ? ಹೌಸಿಂಗ್ ವೀಲ್ ಇಲ್ಲಿಗೆ ಬಂದೈತೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಮೋರಿ ಒಳಗೆ ಕೆಳೆದು ಬಿಡೋದು ಗಾಡಿ. ಕಟ್ ಆಗಲ್ಲ. ಇಲ್ಲಿ ನೋಡ್ರಿ ಟ್ರ್ಯಾಕ್ಟ್ರ್ ಅಡ್ಡ ಐತೆ. ಯಪ್ಪ ದೇವ್ರೇ, ಸವಾಸನ ಯಪ್ಪ. ಕೇಳಿದ್ರೆ ದೊಡ್ಡ ಗಾಡಿ ಎಲ್ಲ ಕಳಿಸೀವಿ ಅಂತಾರೆ. ಇದ್ರೊಳಗೆ ರಿವರ್ಸ್ ಹೊಡೆದು ಸೀದಾ ಮಾಡಿ ಹೋಗ್ಬೇಕು ನಾವು ಈಗ. ಅಂದರೆ ಈ ಟ್ರ್ಯಾಕ್ಟ್ರ್ ತೆಗಿಸ್ಬೇಕು ಇವಾಗ. ಟ್ರ್ಯಾಕ್ಟ್ರ್ ತೆಗ್ಸೋವರೆಗೂ ಕೆಲಸ ಆಗಲ್ಲ. ಇನ್ನು ಅಲ್ಲಿ ಒಳಗಡೆ ಹೆಂಗೈತೆ ಅನ್ನೋದೇ ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ಯಪ್ಪ, ಈ ಸೈಟ್ಗಳು ಅಂದ್ಬಿಟ್ರೆ ನಾವು ಭಾಳ ಬೇಜಾರಾಗ್ಬಿಡ್ತಾವೆ ನಮಗೆ ಈ ಥರ. ಬರ್ರಿ ನೋಡೋಣ ಒಳಗಡೆ ಹೆಂಗೈತೆ ಅನ್ನೋದು. ಸ್ವಾಮಿ, ರೋಡ ನನ್ನ ಫ್ರಂಟ್ ಕ್ಯಾಮ್ರಾ ಆನ್ ಆಗೈತೆ ಅಂತ ನಾನು ಹೋಗ್ಬಿಟ್ಟು ನೋಡಿದ್ರೆ ಬ್ಯಾಕ್ ಕ್ಯಾಮ್ರಾ ಆನೇ ಆಗಿಲ್ಲ. ಫ್ರಂಟ್ ಕ್ಯಾಮ್ರಾದಲ್ಲೇ ಐತೆ. ಸೀದಾ ಹೋಗೋದಾ?
ಪಾಪ ಅಲ್ಲಿ ಎಲ್ಲೂ ಹೋಗುತ್ತೆ ಗಾಡಿ ಅನ್ನೋದೇ ಗೊತ್ತಾಗ್ತಿಲ್ಲ. ಮುಂದೆ ಬರ್ರಿ ಅಲ್ಲಿ ಗಾಡಿ ತೆಗಿಸ್ಬೇಕು ಬರ್ರಿ. ರೋಡ್ ಅಪ್ಪು ನೋಡಿ ಹೆಂಗವೆ, ಅಲ್ಲಿ ಮಣ್ಣು ಹಾಕವ್ರೆ, ಕಂಬ ವಯರು ಮೆಚ್ಚಿದೆ ಕಣಯ್ಯ ರೋಡ. ಇಳಿದು ಮೇಲೆ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ ಹೆಂಗೈತೆ ಏನು ಎತ್ತ ಅಂತ, ಗಾಡಿ ಹೋಗುತ್ತಾ ಹೋಗಲ್ವಾ ಅಂತ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಏನೇನಾಯಿತು, ಅಲ್ಲಿ ಮೇಲೆ ಗಾಡಿ ಹೋಯ್ತಾ ಇಲ್ವಾ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡಿರಂತೆ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಬಾಯ್.